ಜನರು ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಯಾವ ರೇಂಜ್‌ಗೆ ಇಷ್ಟಪಡ್ತಿದ್ದಾರೆ ಅಂದ್ರೆ ನೀವೇ ನೋಡ್ತಿರ್ಬೋದು. ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಒಂದು ಫಂಕ್ಷನ್ ಅಲ್ಲಿ ಗಿಲ್ಲಿ ಜೋಡಿ ಒಟ್ಟಿಗೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಒಟ್ಟಿಗೆ ಸ್ಟೇಜ್ ಮೇಲೆ ಕುತ್ಕೋತಾರೆ. ಈ ಒಂದು ಜೋಡಿನ ಎಲ್ಲರೂ ಅಣ್ಣ ಅತ್ತಿಗೆ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಮತ್ತೆ ಹಲವಾರು ಫೋಟೋಸ್‌ಗಳನ್ನ ಕೊಡ್ತಾರೆ. ಕೊಲಾಜ್ ಫೋಟೋಸ್‌ಗಳು ಅದನ್ನ ಸ್ವೀಕರಿಸ್ತಾರೆ. ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ. ಮಸ್ತ್ ಮಲೈಕ ಸುದೀಪ್ ಅವರ ಸಾಂಗಿಗೆ. ಒಳ್ಳೆ ರೀತಿಯಲ್ಲಿ ಜನರು ಕೂಡ ಖುಷಿ ಪಡ್ತಾರೆ. ಮತ್ತೆ ಈ ಒಂದು ಜೋಡಿ ಒಂದಾಗ್ಲಿ, ಮದುವೆ ಆಗ್ಲಿ ಅಂತೆಲ್ಲ ಸಾಕಷ್ಟು ಜನ ಅಲ್ಲಿ ಬಯಸುತ್ತಾರೆ. ಜೋರಾಗಿ ಕೂಗ್ತಾರೆ. ಮತ್ತೆ ಈ ಒಂದು ಜೋಡಿಗೆ ಸನ್ಮಾನವನ್ನ ಸಹ ಮಾಡಲಾಗುತ್ತೆ. ಗಿಲ್ಲಿ ಮತ್ತೆ ಕಾವ್ಯ ತುಂಬಾ ದಿವಸಗಳ ಬಳಿಕ ಒಟ್ಟಿಗೆ ಮತ್ತೆ ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿದ್ದು, ಜನರಂತೂ ಫುಲ್ ಕ್ರೇಜಿ ಆಗ್ಬಿಡ್ತಾರೆ. ಈ ಒಂದು ಜೋಡಿಯನ್ನ ನೋಡಿ ಅಷ್ಟೊಂದು ಇಷ್ಟಪಡ್ತಾರೆ. ಬಿಗ್ ಬಾಸ್ ಟೈಮಿಂದಲೂ ಕೂಡ ಅಷ್ಟೇ ಒಂದು ಜೋಡಿ ಮೋಡಿ ಮಾಡಿದೆ. ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಫಂಕ್ಷನ್ ಈವೆಂಟ್ಸ್‌ಗಳಲ್ಲಿ ಗಿಲ್ಲಿ ಒಬ್ಬರೇ ಹೋಗ್ತಾ ಇದ್ರು. ಬಟ್ ಈಗ ಗಿಲ್ಲಿ ಅವರು ಕಾವ್ಯನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಫಂಕ್ಷನ್ ಅಲ್ಲಿ ಸೂಪರ್ ಆಗಿ ಸಮಯವನ್ನ ಕಳೆದಿದ್ದಾರೆ. ಸಖತ್ತಾಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ. ಇಬ್ಬರ ಒಂದು ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಜನರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಮತ್ತೆ ಈ ಒಂದು ಜೋಡಿ ಸ್ನೇಹಿತರಾಗಿರೋಕೆ ಇಷ್ಟಪಡ್ತಾರೆ. ಆದ್ರೆ ಜನರೇನಂತಾರೆ ಜೋಡಿ ಒಂದಾಗ್ಲಿ, ಯಾವಾಗಲೂ ಜೊತೆಗೆ ಇರಲಿ ಅನ್ನುವಂತ ಒಂದು ಆಸೆ ಬಯಕೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಮೆಸೇಜ್‌ಗಳು, ಕಮೆಂಟ್ಸ್‌ಗಳು ಕೂಡ ಅದೇ ರೀತಿ ಬರುತ್ತೆ. ಅಲ್ಲೂ ಕೂಡ ಅಷ್ಟೇನೆ ಡೈರೆಕ್ಟ್ ಆಗಿ ತುಂಬಾ ಜನರು ಕೂಡ ಅಣ್ಣ, ಅತ್ತಿಗೆ ಅಂತ ಕರೆಯೋಕೆ ಶುರು ಮಾಡಿದ್ರಂತೆ. ಸೊ ಆ ರೀತಿಯ ಒಂದು ಕ್ರೇಜ್ ಕ್ರಿಯೇಟ್ ಆಗಿತ್ತು. ಒಂದು ಉತ್ತರ ಕರ್ನಾಟಕ ಭಾಗದ ಈವೆಂಟ್ ಫಂಕ್ಷನ್ ಅಲ್ಲಿ ಗಿಲ್ಲಿ, ಕಾವ್ಯ ಜೋಡಿಯನ್ನ ನೋಡಿ ಸೂಪರ್ ಅಂದಿತ್ತು.